ದೂರ ಬಂದಿದ್ದಕ್ಕೂ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅಂತು. ಫಸ್ಟ್ ಏನಂತಂದರೆ ನನಗೆ ಖುಷಿ ಆಗ್ತಿದೆ, ಒಂದು ಸೆಲ್ಫ್ ಕಾನ್ಫಿಡೆನ್ಸಿಂದ ಇರ್ಬೋದು, ಒಂದು ನಮ್ಮನ್ನು ನಾವು ಪ್ರೀತಿಸ್ಕೋಬೇಕು ಫಸ್ಟ್ ಅನ್ನೋದೊಂದು ಬಿಲ್ಡ್ ಆಯಿತು. ಮತ್ತು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಎಲ್ಲ ಆ್ಯಕ್ಟಿವಿಟೀಸು ಬರೀ ಫೋಟೋ ಹಾಕ್ಬಿಟ್ಟು ಸುಮ್ಮನೆ ಲೈಕ್ಸು ಅಷ್ಟೇ ಇದು ಮಾಡ್ತಿದ್ವಿ. ಬಟ್ ಆದರೆ ನಾನು ನನ್ನ ಲೈಫಲ್ಲೇ ಇನ್ಸ್ಟಾಗ್ರಾಮ್ ರೀಲ್ಸು ಅವೆಲ್ಲ ಮಾಡಬಾರ್ದು ಅಂತಲೇ ಇಲ್ಲಿಗೆ ಬರೋವರೆಗೂ ಮ್ಯಾಮ್ ಟೀಚಿಂಗ್ ಕೇಳೋವರೆಗೂ ಅದನ್ನೇ ಅಂದ್ಕೊಂಡಿದ್ವಿ. ಬಟ್ ಆದರೆ ಇವಾಗ ಇಷ್ಟೊತ್ತು ಟೀಚ್ ಮಾಡಿದ್ಮೇಲೆ ನಮಗೂ ಒಂದು ದಾರಿ ಇದೆ, ನಾವು ದುಡಿಬೇಕು. ನಾವು ಎಲ್ಲ ಏನೇ ಇದ್ರೂ, ಯಾರು ಬ್ಯಾಡ್ ಕಮೆಂಟ್ ಆಗಲಿ ಯಾವುದೇ ಗುಡ್ ಕಮೆಂಟ್ ಆಗಲಿ ಎಲ್ಲನೂ ದಾಟ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅನ್ನೋದು ಒಂದು ಖುಷಿ ಆಯಿತು. ಮ್ಯಾಮಿಂದ ಇನ್ನೂ ಕಲಿಬೇಕು ಅನ್ನೋ ಇವತ್ತಿನ ದಿನ ನಾನು ಮೊದಲಾಗಿ ಕಲ್ತಿದ್ದೇನಂತಂದರೆ ಸೆಲ್ಫ್, ನಾವು ಹೇಗಿರಬೇಕು, ನಾವು ಯಾವ ಥರ ಔಟ್ಲುಕ್ ಯಾವ ಥರ ಇರಬೇಕು. ಮತ್ತು ಇನ್ಸ್ಟಾಗ್ರಾಮಲ್ಲಿ ನಾನು ಏನು ಮಾಡೋದು ನಂಗೆ ಗೊತ್ತಿರಲಿಲ್ಲ. ಇವತ್ತು ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ನಾವು ಪೋಸ್ಟ್ ಮಾಡೋದು, ವಿಡಿಯೋ ಮಾಡೋದು, ಅದನ್ನು ಯಾವ ಥರ ನಾವು ಡೆಕೋರೇಟ್ ಮಾಡಿ ಇದು ಮಾಡಿ ಆಲ್ಟ್ರೇಷನ್ ಮಾಡಿ ಹಾಕೊಳ್ಳೋದ್ರ ಬಗ್ಗೆ ನಾನು ತಿಳ್ಕೊಂಡೆ. ನಂಗೆ ಇವತ್ತಿನ ಕ್ಲಾಸ್ ತುಂಬ ಇಷ್ಟ. ನನಗೆ ಇವತ್ತಿನ ಕ್ಲಾಸ್ ತುಂಬ ಇಷ್ಟ ಆಯಿತು. ವೀಡಿಯೋಸ್ ಹೆಂಗೆ ಮಾಡೋಕೆ, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹೆಂಗೆ ಮಾಡೋಕೆ, ಬ್ಯಾಕ್ಗ್ರೌಂಡ್ ನಾವು ಹೆಂಗಿರ್ಬೇಕು ಅನ್ನೋದನ್ನ ಕ್ಲಾಸ್ ಇತ್ತು. ನನ್ನ ಫೇಸ್ಬುಕ್ಕು ಅದೊಂದೇ ಮತ್ತು ವಾಟ್ಸಪ್ ಅಷ್ಟೇ ಇದು ಮಾಡ್ತಾಯಿದ್ದು. ಇದು ಇನ್ಸ್ಟಾಗ್ರಾಮು ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಮತ್ತು ಪಾರ್ಲರ್ ಅಂತಂದರೆ ನಾವು ಸುಮ್ಮನೆ ಮೇಕಪ್ ಮಾಡೋದು ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಫಸ್ಟ್ ನಾವು ಫಸ್ಟು ಚೆನ್ನಾಗಿ ಕಾಣಬೇಕು, ಡ್ರೆಸ್ ಆಗ್ಬೋದು, ಜ್ಯುವೆಲರಿ ಆಗ್ಬೋದು, ಸ್ಟಿಕ್ಕರಿಂದ ಹಿಡಿದು ಫೇಸ್ ಹೆಂಗಿರಬೇಕು, ಪರ್ಫ್ಯೂಮ್ ಹೆಂಗಿರಬೇಕು ಅಂತ ಮ್ಯಾಮ್ ಹೇಳ್ಕೊಟ್ರು.